ಯಾಕೋ ಏರಿಯಾ ಹೊರಡ ಬರಕ್ ಮೀಟಿಲ್ವಾ? ಮೀಟ್ರ್ ಕಿಲೋಮೀಟರ್ಗಳ ಗಟ್ಟಲೆ ಐತೆ ಹೇಳಲು ಜುಟ್ಟು. ವೆಲ್ಕಮ್ ಟು ಜೆನ್ಸಿ ಟಾಪಿಕ್. ಈಗಷ್ಟೇ ಭೀಮಾ ಟ್ರೈಲರ್ನ ನೋಡಿದೆ. ಸಲಗ ಆದಮೇಲೆ 3 ವರ್ಷ ಟೈಮ್ ತೊಗೊಂಡು ವಿಜಯ್ ಕುಮಾರ್ ಅವರು ಭೀಮಾ ಸಿನಿಮಾ ಮೂಲಕದಿಂದ ಇವಾಗ ಮತ್ತೆ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಆ 3 ವರ್ಷ ಯಾಕೆ ಟೈಮ್ ತೊಗೊಂಡ್ರು ಅನ್ನೋದು ಭೀಮಾ ಟ್ರೈಲರಲ್ಲಿ ನಿಮಗೆ ಕಾಣುತ್ತೆ. ಆ ವಿಜುವಲ್ಸು, ಆ BGM, ಆ ಮೇಕಿಂಗ್ ಅಂತೂ ಎಲ್ಲವೂ ಟಾಪ್ ನಾಚ್ ಲೆವೆಲಲ್ಲೇ ಇದೆ. ಟ್ರೈಲರ್ ನೋಡಿದ ಮಟ್ಟಿಗೆ ಈ ಸಿನಿಮಾ ಅಂತೂ ಕಂಪ್ಲೀಟ್ ಆ್ಯಂಟಿ ಡ್ರಗ್ಸ್ ವಿರುದ್ಧನೇ ರನ್ ಆಗೋ ಥರ ಇದೆ. ಆಮೇಲೆ ಇವರು ಹೇಳೋ ಕತೆ ಸ್ಟೈಲ್ ಯಾವಾಗಲೂ ರಾಗ ಇರುತ್ತೆ. ಆದರೆ ಆ ರಾನೆಸ್ಸಲ್ಲೂ ಇವರು ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಬರ್ತಾರೆ. ನಾನು ನೋಡಿರೋ ರೀಸೆಂಟ್ ಟ್ರೈಲರ್ಸಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಟ್ರೈಲರ್ ಕಟ್ ಅಂತಲೂ ಹೇಳ್ಬೋದು. ಇವರು ಜಸ್ಟ್ ಆ್ಯಕ್ಟರ್ ಅಷ್ಟೇ ಅಲ್ಲ, ಇವರಲ್ಲೊಬ್ಬ ಡೈರೆಕ್ಟರೂ ಇದ್ದಾನೆ ಅನ್ನೋದು ಇವರು ಸಲಗ ಸಿನಿಮಾದಿಂದ ಎಲ್ಲರನ್ನೂ ಸಾಬೀತುಪಡಿಸಿದ್ರು. ಇವಾಗ ಮತ್ತೆ ಇವರು ಭೀಮಾ ಸಿನಿಮಾ ಮೂಲಕದಿಂದ ಇನ್ನೊಂದು ಬ್ಲಾಕ್ ಬಸ್ಟರ್ ಕಡೆಗೆ ಹೋಗ್ತಾ ಇದ್ದಾರೆ. ಈ ಸಿನಿಮಾ ಆಲ್ರೆಡಿ ನಮ್ಮ ಜನರಲ್ಲಿ ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡಿದೆ. ಆಮೇಲೆ ಈ ಟ್ರೈಲರ್ ನೋಡಿದ ಮೇಲಂತೂ ನಮ್ಮ ಜನರ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಬೇರೆ ಲೆವೆಲಿಗೆ ಹೋಗಿರುತ್ತೆ ಅಲ್ವಾ? ಹಾಗೆ ಈ ಸಿನಿಮಾ ಯಾವ ಥರ ಥಿಯೇಟ್ರಲ್ಲಿ ಬರುತ್ತೆ ಅನ್ನೋದು ನಾವು ಮುಂದೆ ಕಾದು ನೋಡಬೇಕು. ಇವಾಗ ಅದರ ಚರ್ಚೆ ಬೇಡ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಮುಚ್ಚಿರೋ ಸುಮಾರು 18ರಿಂದ 19 ಥಿಯೇಟ್ರು ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ಓಪನ್ ಮಾಡ್ತಿದ್ದಾರಂತೆ. ಇದು ಎಲ್ಲ ಕನ್ನಡಿಗರಿಗೂ ಒಂದು ಖುಷಿ ವಿಚಾರನೇ ಅಲ್ವಾ? ಹೋಪ್ ಫಾರ್ ದಿ ಬೆಸ್ಟ್. ಈ ಸಿನಿಮಾದಿಂದ ಮತ್ತೆ ಇನ್ನಷ್ಟು ಥಿಯೇಟ್ರ್ಗಳು ರಿಲೀಸ್ ಆಗಿ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಸುಮಾರು ಥಿಯೇಟ್ರು ಮತ್ತೆ ಓಪನ್ ಆಗಲಿ, ಮುಚ್ಚಿರೋ ಥಿಯೇಟರ್ಸ್ ಎಲ್ಲವು ಅಂತ ಹೇಳಿ ನಾವು ಇವತ್ತಿನ ಈ ಭಾಷಣ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.